ದರ್ಶನ ಅಂದ್ರೆ ಏನು? ಮಲ್ಲೆಗೆ ಹೋಗಿ ಹಣಿ ಹೊಡೆಯೋದು ಮುಟ್ಟ ದರ್ಶನ ಅಂತ ತಿಳ್ಕೊಂಡಿರ್ಲಿ. ಖರೆ ಮುಟ್ಟ ದರ್ಶನ ಅಂದ್ರೆ ಮಲ್ಲಯ್ಯನಿಗೆ ಹಣಿ ಮುಟ್ಟುವುದು ಅಲ್ಲ, ಮಲ್ಲಯ್ಯನಿಗೆ ಕೈ ಮುಟ್ಟುವುದು ಅಂತ ನಾಗರಾಜ ಶಾಸ್ತ್ರಿಗಳು ಹೇಳಿದರು. ಇನ್ನೂ ಒಂದು ಮಾತು ನಾವು ಮುಂದುವರೆದು ಹೇಳಬೇಕು ಅಂದ್ರೆ, ಕೈ ಮುಟ್ಟೋದು ಹಣಿ ಮುಟ್ಟೋದು ಅದು ಕೂಡ ಅಲ್ಲ. ನಿಜವಾದ ಮುಟ್ಟ ದರ್ಶನ ಯಾವುದು ಅಂದ್ರೆ ನಮ್ಮ ಮನಸ್ಸು ಹೋಗಿ ಮಲ್ಲಯ್ಯ ಮುಟ್ಟಿ ಬರ್ಬೇಕು. ಮನಸ್ಸು ಹೋಗಿ ಮಲ್ಲಯ್ಯ ಮುಟ್ಟಿದ್ರೆ ಅದ ಮುಟ್ಟ ದರ್ಶನ. ನೀವು ಕೈ ಮುಟ್ಟಿದ್ರಿ, ಹಣಿ ಮುಟ್ಟಿದ್ರಿ, ನಿಮ್ಮ ಮನಸ್ಸು ನಿಮ್ಮ ಮನೆಯಾಗಿತ್ತಂದ್ರೆ ತಗೊಂಡು ಏನು ಮಾಡೋದು ಅವಾಗ? ಅದಕ್ಕೆ ನಿಮಗೆ ಯಾವ ದರ್ಶನ ಸಿಗುತ್ತೋ ಅದು ಹಣಿ ಮುಟ್ಟಕ್ಕೆ ಅವಕಾಶ ಇದ್ರೆ ಹಣಿ, ಕೈ ಮುಟ್ಟಕ್ಕೆ ಅವಕಾಶ ಇದ್ರೆ ಕೈ, ಇಲ್ಲ ದೃಷ್ಟಿಯಿಂದ ಕೇವಲ ನೇತ್ರ ದರ್ಶನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಕ್ಕರೆ ಅದು. ಯಾವ ಮೂಲಕ ಎಲ್ಲವೂ ಮಾಧ್ಯಮನೇ. ಕೈನೂ ಇಂದ್ರಿಯ, ಹಣಿನೂ ಇಂದ್ರಿಯ, ಕಣ್ಣೂ ಒಂದು ಇಂದ್ರಿಯನೇ. ಆದರೆ ಈ ಎಲ್ಲ ಇಂದ್ರಿಯಗಳ ಮೂಲಕ ಹೋಗಿ ಮುಟ್ಟಿ ಬರೋದು ಯಾವುದು ಅಂದರೆ ನಮ್ಮ ಮನಸ್ಸು ಹೋಗಿ ಮಲ್ಲಯ್ಯ ಮುಟ್ಟಬೇಕು. ಆ ಮನಸ್ಸು ಮಲ್ಲಯ್ಯ ಮುಟ್ಟಲಿಕ್ಕೆ ದ್ವಾರ ಯಾವುದಾದ್ರೆ ಏನು? ಕೈ ಆದರೆ ಏನು, ಹಣಿ ಆದರೆ ಏನು, ಕಣ್ಣಾದರೆ ಏನು, ಯಾವುದಿದ್ರೂ ಸರಿ. ನಮಗೆ ಯಾವುದು ಅವಕಾಶ ಸಿಗುತ್ತೋ ಆ ದರ್ಶನವನ್ನು ಮಾಡಿಕೊಂಡು ನಾವೆಲ್ಲರೂ ಮಲ್ಲಯ್ಯನ ಮುಟ್ಟೇ ಬಂದೀವಿ ಅಂತ ನೀವು ತಿಳ್ಕೊಂಡ್ಬಿಡ್ಬೋದು. ಎಲ್ಲರೂ ನಾವು ಮಲ್ಲಯ್ಯನ ಮುಟ್ಟಿ ಬಂದೀವಿ ಅಂತ ತಿಳ್ಕೊಂಡ್ಬಿಡ್ಬೋದು. ಇದು ಮೊದಲನೇದು. ಆಮೇಲೆ ಎರಡನೇ ಮತ್ತೊಂದು ಮಾತು ಏನು ಅಂದರೆ, ಈಗ 6ರಿಂದ 15 ಹೊತ್ತಿಗೆ ಸದ್ಯ ಹೇಳ್ಯಾರ. ಹೋದ ವರ್ಷ ಹಿಂದೆ ಹೇಳಿದ್ರು ದೇವಸ್ಥಾನದವರು. ಆದರೆ ಕೊನೆಯ ಪರಿಸ್ಥಿತಿ ಏನಾಯಿತು ಅಂದರೆ ಬಿಕ್ಕಿ ಬಂತು. ಹೇಳಿದ ಡೇಟ್ ಒಳಗೆ 8 ದಿವಸ ಹೇಳಿದರು. ಅದರೊಳಗೆ ಜನಸಂಖ್ಯೆ ಅತಿ ಆಯಿತು. ಮುಟ್ಟ ದರ್ಶನ ಅನ್ಮ್ಯಾನೇಜೇಬಲ್, ಇನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಂಥ ಸಂದರ್ಭದಲ್ಲಿ ನಿಗದಿಯಾದ ದಿನಾಂಕಕ್ಕಿಂತಲೂ 3-4 ದಿವಸ ಮೊದಲೇ ಮುಟ್ಟ ದರ್ಶನ ಬಂದ್ ಮಾಡೋ ಪರಿಸ್ಥಿತಿ ಬಂತು. ಅನಿವಾರ್ಯ, ಏನೂ ಮಾಡಲಿಕ್ಕೆ ಆಗಂಗಿಲ್ಲ. ಜನಸಂಖ್ಯೆ ಅತಿ ಆದಾಗ ಬಂದು ಎಲ್ಲ ಭಕ್ತರನ್ನು ಮ್ಯಾನೇಜ್ ಮಾಡಬೇಕು ಅಂದ್ರೆ ಆ ರೀತಿ ಡಿಸಿಷನ್ ಅನಿವಾರ್ಯವಾಗಿ ತಗೊಳ್ಬೇಕಾಗ್ತದೆ. ಅದಕ್ಕೆ ನೀವು 6ರಿಂದ 15 ತನಕ ಕೊಡ್ತಾರೆ ಅಂದ್ರೆ 15 ತನಕ ಮುಟ್ಟ ದರ್ಶನ ಇರ್ತೈತಿ ಅಂತ ಖಾತ್ರಿ ಮಾಡ್ಕೋಬೇಡ್ರಿ. ಇದನ್ನು ನೀವು ಪಕ್ಕ ಅಂತ ತಿಳ್ಕೊಬೇಡ್ರಿ. ಮೊದಲು ಹೇಳಕತ್ತೀವಿ ನಿಮಗೆ ನೀವು ಅಲ್ಲಿ ಬಂದಾಗ ಹಿಂಗೆ ಹೇಳಿದ್ರಿ ಮತ್ತು ಹಿಂಗೆ ಯಾಕೆ ಬಂದು ಮಾಡಿರಿ ಅಂತ ಅವಾಗ ಕೇಳಕ್ಕೆ ಹೋಗಂಗಿಲ್ಲ. ನೀವು ಯಾವಾಗ ಹೆಂಗೆ ಬರ್ತೀರೋ ಹೇಳಕ್ಕೆ ಹೋಗಂಗಿಲ್ಲ. ನಿಮ್ಮ ಮಹಾರಾಜರು ಸಾಮಾನ್ಯ ಮಂದಿಲ್ಲ. 6ರಿಂದ 15 ಅಂತ ಹೇಳಿದ ಕೂಡಲೇ ನೀವು 6ಕ್ಕೆ ಬಂದರೆ 10ಕ್ಕೆ ಬಂದರೆ 11ಕ್ಕೆ ಬಂದರೆ ಮುಂದೆ ಕಡಿಮೆ ಆಗ ಹೆಚ್ಚು ಬಂದರೆ ಏನೂ ಮಾಡಲಿಕ್ಕೆ ಆಗಂಗಿಲ್ಲ. ಅಲ್ಲಿ ಪರಿಸ್ಥಿತಿಯನ್ನು, ಬರುವ ಜನಸಂಖ್ಯೆಯನ್ನು ಆಧಾರವಾಗಿ ಇಟ್ಟುಕೊಂಡು ದೇವಸ್ಥಾನದವ್ರು ಅನಿವಾರ್ಯವಾಗಿ ಡಿಸಿಷನನ್ನು ಬದಲಾಯಿಸೋ ಸಂದರ್ಭ ಬರ್ತದೆ, ಬದಲಾಯಿಸ್ತಾರೆ. ಅದಕ್ಕೆ ನೀವೆಲ್ಲ ಮಾನಸಿಕ ತಯಾರಿ ಏನು ಮಾಡ್ಕೋಬೇಕು ಅಂದ್ರೆ, ಯಾವ ದರ್ಶನ ಆದರೂ ಸರಿ ನಮ್ಮ ಮನಸ್ಸು ಮಲ್ಲಯ್ಯ ಮುಟ್ಟಿ ಬಂದೈತಿ, ನಮಗೆ ಮಲ್ಲಯ್ಯ ದರ್ಶನ ಆಗೈತಿ, ಆಶೀರ್ವಾದ ಆಗೈತಿ ಅಂತ ತಿಳ್ಕೊಂಡು ಸರಿನಾ? ಇದನ್ನು ಮೊದಲು ತಿಳ್ಕೊಂಡು ಆಮೇಲೆ 3ನೇ ಮತ್ತೊಂದು ಮಾತು ನಾವು ಹೇಳಬೇಕು ಅಂದ್ರೆ, ಈಗ ನಮ್ಮ ಸತ್ಯಬ್ರಹ್ಮಚಾರಿಯವರು ದೇವಸ್ಥಾನದ ಕೆಲವು ನಿಯಮಗಳನ್ನು ಫಾರೆಕ್ಟ್ನವ್ರು ಹೇಳಿರುವಂಥದ್ದನ್ನು ಬರ್ಕೊಂಡು ಬಂದು ಮುಂದೆ ಹೇಳಿದರು. ನೀವು ಪ್ಲಾಸ್ಟಿಕ್ ಬಾಟಲಿ ತರಬೇಡ್ರಿ, ತೊಗೊಂಡು ಬಂದರೆ 2 ಲೀಟ್ರದ್ದು ಇಲ್ಲ 5 ಲೀಟ್ರಿಗೆ ತೊಗೊಂಡು ಬರ್ರಿ, ಹಂಗೆ ಹಿಂಗೆ ಅಂತ ಹೇಳಿ ಪ್ರಾಕ್ಟಿಕಲ್ಲಾಗಿ ಆಗಂಗಿಲ್ಲ. ಪಾದಯಾತ್ರೆ ಮಾಡ್ಕೊತ ಜನ ಹೋಗ್ತಿರ್ತಾರೆ, ಭಯಂಕರ ಬಿಸಿಲು ಇರ್ತದೆ, ಬೇಸಿಗೆ ನೀರು ಕುಡಿಲೇಬೇಕಾಗ್ತದೆ. ಮತ್ತು ಬರುವವರು ನೀವು 2 ಲೀಟ್ರದ್ದು 5 ಲೀಟ್ರ್ ಕ್ಯಾನ್ ಹೊತ್ಕೊಂಡು ಹೋದ್ರೆ ಹೆಂಗೆ ಸಾಧ್ಯತೆ? ನಡ್ಕೊಂಡು ಬರೋದು ವಜ್ಜಾಗಿರ್ತೈತಿ, ಮೈಮೇಲಿನ ಬಟ್ಟೆನೂ ವಜ್ಜಾಗಿರ್ತಾವೆ. ಅಂಥದ್ರಾಗ 2 ಲೀಟ್ರದ್ದು 3 ಲೀಟ್ರ್ ಬಾಟ್ಲಿ ತೊಗೊಂಡು ಹೋಗ್ರಿ ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಅರ್ಧ ಲೀಟ್ರ್ ಆದರೂ ಅರ್ಧ ಲೀಟ್ರ್ ತರೋರು, 1 ಲೀಟ್ರ್ ಬಾಟ್ಲಿ ಆದ್ರೆ 1 ಲೀಟ್ರ್ ತರೋರು. ನೀವು ಆಮೇಲೆ ಕ್ಲೀನ್ ಮಾಡಿಸ್ಕೊಡ್ರಿ, ಸ್ವಚ್ಛ ಮಾಡ್ಕೊಡ್ರಿ, ನಮ್ಮ ಪಾದಯಾತ್ರೆ ಮಾಡೋಕ್ಕೆ ನಾವು ಅವಕಾಶ ಮಾಡಿ
ಕೊಡ್ಬೇಕು. ಯಾಕಂದ್ರೆ ಅದು ಸಾಧ್ಯ ಇಲ್ಲ. ಹೆಣ್ಮಕ್ಳು ಬರ್ತಾರ, ಮುದುಕರು ಬರ್ತಾರ, ಅವ್ರು ಹೆಜ್ಜೆಕ್ಕಿಂತ ಹೆಜ್ಜೆ ಹಿಡಿದ ಕಷ್ಟ ಆಗಿರ್ತೈತಿ. ಅಂಥದ್ರಾಗ ನೀವು 2 ಲೀಟ್ರದ್ದು 5 ಲೀಟ್ರ್ ಬ್ಯಾಟ್ಲಿ ತೊಗೊಂಡು ಬರ್ರಿ ಅಂದರೆ ಆಗೋದಿಲ್ಲ. ಅದಕ್ಕೆ ದೇವಸ್ಥಾನದವ್ರು ನಾವೇನು ಹೇಳಿವಿ ಅಂದ್ರೆ, ನಮ್ಮ ಜನ ಬಾಟ್ಲಿ ತೊಗೊಂಡು ಬರಬಾರ್ದು ಅಂದ್ರೆ ಪ್ರತಿ 5 ಕಿಲೋಮೀಟ್ರಿಗೊಮ್ಮೆ ನೀವು ನೀರು ಟ್ಯಾಂಕ್ ಇಟ್ಟು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ. ಪ್ರತಿ 5 ಕಿಲೋಮೀಟ್ರಿಗೆ ನೀರು ಬೇಕು. ನೀವು ಬರೀ ನಾಗಲೋಟಿ ಇಟ್ಟನೆ, ಪೆಚ್ಚೋಲಿ ಇಟ್ಟನೆ, ಬಿಮ್ಮಕೊಳ್ಳಿ ಇಟ್ಟನೆ ಅಂದರೆ ನೋಡು ಏನು ಮಾಡ್ಬೇಕು ನಮ್ಮ ಜನ? ನೋಡು ನೀರಡಿಕೆ ಆದ್ರೆ ಹೆಂಗೆ ಮಾಡ್ಬೇಕು? ಆಗೋದಿಲ್ಲ. ಅದಕ್ಕೆ ಪ್ರತಿ 5 ಕಿಲೋಮೀಟ್ರಿಗೆ ನೀವು ನೀರಿನ ಟ್ಯಾಂಕ್ ವ್ಯವಸ್ಥೆ ಮಾಡೋದಾದ್ರೆ ನಮ್ಮ ಜನ ಬಾಟ್ಲಿ ತೊಗೊಂಡು ಬರಬೇಡ್ರಿ ಅಂತ ನಾವು ಹೇಳ್ತೀವಿ. ಮತ್ತು ನೀವು ನೀರಿನ ಟ್ಯಾಂಕ್ ವ್ಯವಸ್ಥೆ ಮಾಡೋಂಗಿಲ್ಲ ಅಂದ್ರೆ ನಮ್ಗೆ ಯಾವ್ಯಾವ ಬಾಟ್ಲಿ ಅನುಕೂಲ ಆಗ್ತಾವ ಆಯಾ ಬಾಟ್ಲಿ ತೊಗೊಂಡು ನಮ್ಮ ಜನ ಬರೋರು ಕ್ಲೀನ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ನಿಮಗೂ ಅನಿವಾರ್ಯತೆ ನಿಮ್ಮದಾದ್ರೆ ನಮ್ಮ ಜನರ ಅನಿವಾರ್ಯತೆಯೂ ನಮಗಿರ್ತದೆ. ಅದನ್ನು ನೀವು ಅರ್ಥ ಮಾಡ್ಕೊಂಡು ದೇವಸ್ಥಾನದವರು ನಿರ್ಣಯ ತಗೊಳ್ಬೇಕು ಅನ್ನುವಂಥ ಮಾತನ್ನು ನಾವು ದೇವಸ್ಥಾನದ ಸಮಿತಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀವಿ. ನಮ್ಮ ಸತ್ಯಬ್ರಹ್ಮಚಾರಿ ಅವರು, ನಾಗರಾಜ ಶಾಸ್ತ್ರಿಯವರು, ನಮ್ಮ ಹರಿಪ್ರಸಾದ್ ಅವರು, ಹರಿದಾಸರವರು ಇಲ್ಲೆಲ್ಲ ಅವರು ಮೇಲಿನ ಅಧಿಕಾರಿಗಳಿಗೆ ನೀವು ಕೂಡ ಸಾಧ್ಯ ಆದಷ್ಟು ಪ್ಲಾಸ್ಟಿಕ್ಗಳನ್ನು ವರ್ಜನೆ ಮಾಡಬೇಕು ಅನ್ನೋದು ಅವ್ರ ಅಪೇಕ್ಷೆ. ಪ್ಲಾಸ್ಟಿಕ್ ಬಾಟ್ಲಿಗಳೆಲ್ಲ ಅವಾಯ್ಡ್ ಮಾಡಿ. ಅದು ಸಾಧ್ಯ ಇಲ್ಲ, ಇಲ್ಲಿಂದ ಎಲ್ಲಿ ತರೋಕ್ಕಾಗುತ್ತೆ? ಅಷ್ಟು ಬ್ಯಾಟ್ರಿ ಯಾರು ಕೊಡೋರು, ಎಲ್ಲಿಡೋರು? ಇದೆಲ್ಲ ಸ್ವಲ್ಪ ಕಷ್ಟ ಸಾಧ್ಯ. ಅದಕ್ಕೆ ನೀವು ಯಾವ್ದಾರ ಇರಲಿ ಬಾಟ್ಲಿಗೆ ಅವಕಾಶ ಕೊಡಬೇಕು. ಇಲ್ಲ ಅಂದರೆ ಪ್ರತಿ 5 ಕಿಲೋಮೀಟ್ರಿಗೆ ನೀರಿನ ಟ್ಯಾಂಕ್ ಇಟ್ಟು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಇದೊಂದೇ ಏನು ಪರಿಹಾರ. ನಾವು ಪ್ರಾಕ್ಟಿಕಲ್ ಪಾದಯಾತ್ರೆ ಮಾಡಿರೋಣ ಗೊತ್ತೈತೆ ನಮಗೆ. ನಾವು ಇದ್ರ ಸಲುವಾಗಿನೇ ಒಂದು ಪಾದಯಾತ್ರೆನ ಮಾಡಿದ ಉದ್ದೇಶ ಏನು ಅಂದ್ರೆ, ಏನು ತೊಂದರೆ ಆಗತ್ತೆ ನಮ್ಮ ಜನರಿಗೆ, ಭಕ್ತರಿಗೆ ಪಾದಯಾತ್ರೆ ಮಾಡೋ ಕಾಲಕ್ಕೆ ಏನು ಸಮಸ್ಯೆ ಆಗುತ್ತೆ, ದೇವಸ್ಥಾನದವರಿಗೆ ಪಾದಯಾತ್ರೆ ಮಾಡೋ ಭಕ್ತರಿಗೆ ಗೊಂದಲ ಯಾಕೆ ನಿರ್ಮಾಣ ಆಕತಿ, ಏನು ಸರಿ ಮಾಡಬೇಕು ಅನ್ನೋದನ್ನು ನೋಡೋ ಸಲುವಾಗಿಯೇ ನಾವು ಪಾದಯಾತ್ರೆಯನ್ನು ಮಾಡಿದ್ದು. ನಾವು ಪ್ರಾಕ್ಟಿಕಲ್ ಗೊತ್ತಂದ್ರೆ ಏನು ಪರಿಸ್ಥಿತಿ ಆಗತ್ತೆ ಅನ್ನೋದು. ಅದಕ್ಕೆ ಇದು ಪರಿಹಾರ ಅಂದರೆ ಇದೆ, ಇದನ್ನು ಬಿಟ್ಟು ಬೇರೆ ಪರಿಹಾರ ಇಲ್ಲ. ಆ ದೃಷ್ಟಿಯಿಂದ ಅದನ್ನು ವ್ಯವಸ್ಥೆ ಮಾಡಬೇಕು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ತಿಳಿಯಪಡಿಸ್ತಾ, ಇನ್ನು ಉಳಿದಂತೆ ನೀವೆಲ್ಲ ಭಕ್ತರು ಯುಗಾದಿಗೆ ಬಂದಾಗ ಕೆಲವರು ಕಂಬಿ ತೊಗೊಂಡು ಬರ್ತೀರಿ, ಪಾದಯಾತ್ರೆ ಮಾಡ್ಕೊತ ಬರ್ತೀರಿ, ವಾಹನದ ಮೂಲಕ ಬರ್ತೀರಿ. ನಿಮಗೆ ನಾವು ಹೇಳಲಿಕ್ಕೆ ಬಯಸೋದೇನು ಅಂದ್ರೆ, ನೀವು ಯುಗಾದಿ ಸಂದರ್ಭದಲ್ಲಿ 6ನೇ ತಾರೀಕಿನಿಂದ ಹಿಡ್ಕೊಂಡು 20ನೇ ತಾರೀಕಿನ ತನಕ ಈ ಅವಧಿಯೊಳಗೆ ಒಮ್ಮೆ ದರ್ಶನ ಮಾಡಿದ್ರಿ ಅಂದರೆ 2ನೇ ಸಲ ಮತ್ತೆ ದರ್ಶನ ಮಾಡಕ್ಕೆ ಹೋಗಂಗ. ನೀವೇನು ಮಾಡ್ತೀರಿ ಅಂದ್ರೆ, ದರ್ಶನ ಮಾಡಕ್ಕೆ ಪೈಪೋಟಿ ಮಾಡ್ತೀರಿ. ನಾನು 4 ಸರಿ ಮಾಡಿದ್ನಿ, ನಾನು 5 ಸರಿ ಮಾಡಿದ್ನಿ, ನಾನು ನಿನ್ನೆ ಹೋಗಿದ್ನಿ, ನಾನು ಇವತ್ತು ಹೋಗಿದ್ನಿ. ಅದ ಒಂದು ದೊಡ್ಡ ಹೆಮ್ಮೆ ನಿಮ್ಗೆ. ಅದಾಗಬಾರ್ದು. ಅದೇನಾಗುತ್ತೆ ಅಂದ್ರೆ, ಇನ್ನೊಬ್ಬರ ಬಾಯಿಯೊಳಗಿನ ತುತ್ತನ್ನು ನೀವು ಕಸ್ಕೊಂಡಂಗೆ. ಇನ್ನೊಬ್ರಿಗೆ ಅವಕಾಶ ಕೊಡಬೇಕಿಲ್ಲ. ಲಕ್ಷಾಂತರ ಜನ ಬಂದಿರ್ತಾರ, ಮತ್ತು ನೀವೇ ಹೋಗಿ ತೆರೆಮರೆಗೆ ನಿಂತ್ರಿ ಅಂದ್ರೆ ಉಳಿದವ್ರು ಏನು ಮಾಡಬೇಕು? 6ನೇ ತಾರೀಕಿನಿಂದ ಹಿಡ್ಕೊಂಡು 20ನೇ ತಾರೀಕಿನೊಳಗೆ ಒಮ್ಮೆ ಮಾತ್ರ ದರ್ಶನ ಮಾಡ್ಕೋಬೇಕು. ಸಂಕಲ್ಪ ಮಾಡ್ಕೊಂಡ್ಬಿಡ್ರಿ. ಒಮ್ಮೆ ಬಂದು ಕೂಡಲೇ ಒಮ್ಮೆ ಎಷ್ಟು ದಿವಸ ಇರ್ತೀವಿ 8 ದಿವಸ, ಮತ್ತು ಬರುವಾಗ ಒಮ್ಮೆ, ಇದು ಗೊಂದಲಕ್ಕೆ ಅವಕಾಶ ಆಗ್ತದೆ. ಅದನ್ನು ನೀವು ಮನಸ್ಸಿನಿಂದ ತೆಗೆದು ಹಾಕ್ಬೇಕು. ಒಮ್ಮೆ ದರ್ಶನ ಮಾಡ್ಕೊಂಡು 15 ದಿವಸದೊಳಗೆ ಒಮ್ಮೆ. ಆಮೇಲೆ ನೀವು ಮತ್ತೆ ಬೇಕಾದಾಗ ಬರ್ರಿ ಅಂತ. ವರ್ಷದ ತನಕ ಮಲ್ಲೆ ಫ್ರೀನೇ ಇರ್ತಾನೆ. ಉಳಿದವ್ರಿಗೂ ಕೂಡ ಅವಕಾಶ ಸಿಗಬೇಕು ಅಂದರೆ ಇದನ್ನು ನೀವು ಮಾಡ್ಕೊಳ್ಬೇಕು. ಆಮೇಲೆ ಫಾರೆಸ್ಟದ ಕೆಲವು ನಿಯಮಗಳು ಇರ್ತಾವೆ. ಸ್ವಚ್ಛ ಇಟ್ಕೊಳ್ಳೋದು, ಕಸ ಚೆಲ್ಲೋದಂಗೆ ನೋಡ್ಕೊಳ್ಳೋದು, ಪ್ರಾಣಿಗಳಿಗೆ ತೊಂದರೆ ಕೊಡೋಂಗಿಲ್ಲ, ನೀವು ತಂದ ಆಹಾರವನ್ನು ಪ್ರಾಣಿಗಳಿಗೆ ತಿನ್ನಿಸೋ ಪ್ರಯತ್ನ ಮಾಡೋಂಗಿಲ್ಲ. ಆಮೇಲೆ ಕ್ಷೇತ್ರಕ್ಕೆ ಬಂದ ಮೇಲೆ ನೀವು ಅಲ್ಲಿ
ಭಕ್ತಿ ಪ್ರದರ್ಶನ ಮಾಡಬೇಕೇ ಹೊರತು ಶಕ್ತಿ ಪ್ರದರ್ಶನ ಮಾಡಬಾರ್ದು. ನಮ್ಮ ಜನ ಏನು ಮಾಡ್ತಾರೆ ಅಂದ್ರೆ ಭಕ್ತಿ ಜೊತೆಗೆ ಶಕ್ತಿನೂ ಪ್ರದರ್ಶನ ಮಾಡ್ತಾರೆ. ಹೀಗಾಗಿ ಒಮ್ಮೊಮ್ಮೆ ಜಗಳ, ಹೊಡೆದಾಟ, ಬಡಿದಾಟ ಇಂಥವಕ್ಕೆಲ್ಲ ಅವಕಾಶ ಆಗ್ತದ. ಅದನ್ನು ನೀವು ಮಾಡಬಾರ್ದು. ಕೇವಲ ನಮ್ರತೆಯಿಂದ ಇರೋ ಅಧಿಕಾರಿಗಳೇ ನಿಮ್ಮ ಶತ್ರುಗಳಲ್ಲ. ನಿಮ್ಮ ವ್ಯವಸ್ಥೆಯನ್ನು ನೋಡೋದಕ್ಕೆ, ನಿಮಗೆ ಅನುಕೂಲ ಆಗೋದಕ್ಕೆ ಎಲ್ಲರಿಗೂ ಮಲ್ಲೆ ದರ್ಶನ ಮಾಡಿಸ್ಬೇಕು, ಎಲ್ಲರಿಗೂ ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗಬೇಕು, ಊಟದ ವ್ಯವಸ್ಥೆ ಆಗಬೇಕು, ನೀರಿನ ವ್ಯವಸ್ಥೆ ಆಗಬೇಕು ಅನ್ನೋದ್ರ ಸಲುವಾಗೇ ತಿಂಗಳು 2 ತಿಂಗಳಿಂದ ಸತತ ಪ್ರಯತ್ನ ಮಾಡ್ತಿರ್ತಾರೆ ಅವರು. ಜನಸಂಖ್ಯಾ ಮಿತಿ ಮೀರಿದಾಗ ಕಂಟ್ರೋಲ್ ಮಾಡಲಿಕ್ಕೆ ಅವ್ರಿಗೂ ಕಷ್ಟ ಸಾಧ್ಯ ಇರ್ತದೆ. ಆ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಂಡು ಸಮಾಧಾನದಿಂದ, ತಾಳ್ಮೆಯಿಂದ, ಸಹನೆಯಿಂದ ವ್ಯವಸ್ಥೆ ಜೊತೆಗೆ ನೀವು ವಿಧೇಯರಾಗಿ ನಮ್ರತೆಯಿಂದ ನಡೆದುಕೊಳ್ಳುವಂಥದ್ದನ್ನು ರೂಢಿ ಮಾಡಬೇಕು. ಯಾವ ಕಾರಣಕ್ಕೂ ಶಕ್ತಿ ಪ್ರದರ್ಶನ ಮಾಡೋಂಗಿಲ್ಲ. ಏನಿದ್ರು ಮಲ್ಲಯ್ಯನ ಸಾನ್ನಿಧ್ಯದೊಳಗೆ ಕೈ ಮುಗಿದ ಕೆಲಸ ಮಾಡ್ಕೋಬೇಕು, ಕೈ ಮುಗಿದ ಕೆಲಸ ಮಾಡ್ಕೋಬೇಕು. ಆಮೇಲೆ ಅಧಿಕಾರಿಗಳು ಕೂಡ ಭಕ್ತರ ಜೊತೆಗೆ ಸೌಮ್ಯವಾಗಿ ವರ್ತನೆ ಮಾಡ್ಕೋಬೇಕು. ಭಾಷಾ ಸಮಸ್ಯೆ ಇರ್ತದೆ. ಅವ್ರು ಹೇಳಿದ್ದು ನಿಮಗೆ ತಿಳಿಯಂಗಿಲ್ಲ, ನೀವು ಹೇಳಿದ್ದು ಅವರಿಗೆ ತಿಳಿಯಂಗಿಲ್ಲ. ಇಂಥ ಸಮಯದಲ್ಲಿ ಕೈ ಸೊನ್ನೆ, ಬಾಯಿ ಸೊನ್ನೆ, ಹಾವ ಭಾವ ಇವುಗಳನ್ನು ಕೂಡ ಅರ್ಥ ಮಾಡಿಕೊಂಡು ಅಧಿಕಾರಿಗಳು ಮತ್ತು ಭಕ್ತರು ಇಬ್ಬರು ಪರಸ್ಪರ ಸೌಮ್ಯದಿಂದ ವರ್ತನೆಯನ್ನು ಮಾಡಿ ಈ ಯುಗಾದಿ ಬ್ರಹ್ಮೋತ್ಸವವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ನಿಮಗೆಲ್ಲ ಸೂಚನೆಯನ್ನು ಕೊಟ್ಟು, ಇದರ ಜೊತೆಗೆ ಈಗಾಗಲೇ ಈ ಭಾಗದ ಅನೇಕ ಗ್ರಾಮಗಳಲ್ಲಿ ಬಂದಾಗೆಲ್ಲ ನಾವು ಹೇಳಿದ್ವಿ. ಯಡೂರೊಳಗೆ ವೀರಭದ್ರೇಶ್ವರ ದೇವಸ್ಥಾನ ಇದೆ. ಅನೇಕ ಭಕ್ತರು ಆ ದೇವರ ಭಕ್ತರಿದ್ದಾರೆ, ತೆರೆದಾಳದೊಳಗೂ ಇದ್ದಾರೆ. ಅಲ್ಲೇ ಬರುವ 1ನೇ ತಾರೀಕಿನಿಂದ 6ನೇ ತಾರೀಕಿನ ತನಕ ದೇವಸ್ಥಾನದ ಮಹಾಕುಂಭಾಭಿಷೇಕವನ್ನು ಏರ್ಪಡಿಸಲಾಗಿದೆ. ಲಕ್ಷಾಂತರ ಭಕ್ತರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥವರಿದ್ದಾರೆ. ಪಂಚಪೀಠದ ಎಲ್ಲ ಜಗದ್ಗುರುಗಳು, ಸುತ್ತೂರಿನ ಜಗದ್ಗುರುಗಳು, 3000 ಮಠದ ಜಗದ್ಗುರುಗಳು, ನಿರ್ಸೋಸಿಯ ಜಗದ್ಗುರುಗಳು ಇವರೆಲ್ಲರೂ ಕಾರ್ಯಕ್ರಮಕ್ಕೆ ಬರೋಲ್ಲ. 1ನೇ ತಾರೀಕಿನಿಂದ 6ನೇ ತಾರೀಕಿನ ತನಕ. 3ನೇ ತಾರೀಕಿಗೆ ಸುತ್ತೂರಿನ ಜಗದ್ಗುರುಗಳು ಬರ್ತಾರೆ. 1ನೇ ತಾರೀಕಿಗೆ ನಿರ್ಸೋಸಿಯ ಜಗದ್ಗುರುಗಳು ಬರ್ತಾರೆ. ಹಿಂಗೆ ಅನೇಕ ಜಗದ್ಗುರುಗಳು ಕೊನೆಗೆ 5 ಮತ್ತು 6ನೇ ತಾರೀಕಿಗೆ ಪಂಚಪೀಠದ ಎಲ್ಲ ಜಗದ್ಗುರುಗಳು ದಯಮಾಡಿಸೋದಿದ್ದಾರೆ. ಸುಮಾರು 200ಕ್ಕಿಂತ ಹೆಚ್ಚು ಮಠಾಧೀಶರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರಿದ್ದಾರೆ. ಇನ್ನೂ ವಿಶೇಷ ಏನು ಅಂದ್ರೆ, ನಮ್ಮ ದೇಶದ ಉಪರಾಷ್ಟ್ರಪತಿಗಳು ರಾಜಗೋಪುರಗಳನ್ನು ಉದ್ಘಾಟನೆ ಮಾಡಲಿಕ್ಕೆ 5ನೇ ತಾರೀಕಿಗೆ ಬರೋದಿದ್ದಾರೆ. ಡೆಲ್ಲಿಯಿಂದ ಗವರ್ನರ್ ಬರೋದಿದ್ದಾರೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬರ್ತಾ ಇದ್ದಾರೆ. ಈಗ 7-8 ಜನ ಸಚಿವರು, ಉಪಮುಖ್ಯಮಂತ್ರಿಗಳು, ರಾಷ್ಟ್ರದ ಉಪರಾಷ್ಟ್ರಪತಿಗಳು ಇವರೆಲ್ಲ ಆ ಕಾರ್ಯಕ್ರಮಕ್ಕೆ ಬರೋದಾರ. ತೇರದಾಳದ ಸದ್ಭಕ್ತರು ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೆ ಹೋಗುವಂತ ಆಮಂತ್ರಣವನ್ನು ಕೊಡ್ತಾ, ಯಡೂರಿನ ಕುಂಭಾಭಿಷೇಕ ಮುಗಿಸಿ ನೀವೆಲ್ಲ ಶ್ರೀಶೈಲಕ್ಕೆ ಹೋಗಲಿ ಅಂತ ಹೇಳಿ ನಿಮಗೆಲ್ಲರಿಗೂ ಕೂಡ ಆಮಂತ್ರಣವನ್ನು ಕೊಟ್ಟು, ಈಗಾಗಲೇ ಶಿವರಾತ್ರಿಯಿಂದ ಬರುವ 28ರವರೆಗೆ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣ ಯಡೂರಲ್ಲಿ ಪ್ರತಿದಿನ ನಡೆದುಕೊಂಡು ಬರ್ತಾ ಇದೆ. ಪ್ರತಿನಿತ್ಯ ಸಾಯಂಕಾಲ ದೇವರ ತುಲಾಭಾರ ಕಾರ್ಯಕ್ರಮ ನಡೀತಾ ಇದೆ. ಆ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಬಂದು ಪಾಲ್ಗೊಳ್ಳಿಕ್ಕೆ ಅವಕಾಶ ಇರ್ತದೆ. ಆ ಕಾರ್ಯಕ್ರಮದ ಗುರುತರವಾದ ಜವಾಬ್ದಾರಿಯ ಮಧ್ಯದಲ್ಲೂ ಕೂಡ ಶ್ರೀಶೈಲದ ಯುಗಾದಿ ಬ್ರಹ್ಮೋತ್ಸವದ ಈ ಮೀಟಿಂಗ್ನೊಳಗೆ ಬಂದು ಭಕ್ತರಿಗೆಲ್ಲ ಸರಿಯಾದ ಮಾರ್ಗದರ್ಶನ, ತಿಳುವಳಿಕೆ, ಸಮಾಧಾನ ಹೇಳಿ ಹೋಗಬೇಕಾಗಿರೋದು ಕೂಡ ಜಗದ್ಗುರುಗಳಾದ ನಮ್ಮ ಜವಾಬ್ದಾರಿ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಇಲ್ಲಿಗೆ ಸಮಯಾವಕಾಶ ಇಲ್ಲದೇ ಇದ್ದರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಆಶೀರ್ವಚನದ ನಂತರ ಪಾದದರ್ಶನ, ಮುಖ್ಯ ದರ್ಶನ ಮಾಡುವಂಥ ಪ್ರಯತ್ನವನ್ನು ಯಾರು ಮಾಡಂಗಿಲ್ಲ. ಈಗ ಹೇಳಿವಲ್ಲ, ಮನಸ್ಸು ಮುಟ್ಟೋದು ಬಹಳ ಮುಖ್ಯ ಅಂತ ಹೇಳಿ, ಅದಕ್ಕೆ ಮನಮುಟ್ಟಿ ನೀವೆಲ್ಲ ದರ್ಶನವನ್ನು ಮಾಡಬೇಕು. ನಿರ್ಗಮಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಬೇಕು. ನಿಮ್ಮೆಲ್ಲರಿಗೂ ಕೂಡ ಭ್ರಮರಾಮ ಮಲ್ಲಿಕಾರ್ಜುನ
ಗ್ರಾಮದೈವ ಅಲ್ಲವ ಪ್ರಭುದೇವ ಆಯುಷ್ ಆರೋಗ್ಯ ಭೋಗ ಭಾಗ್ಯಗಳನ್ನು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಗಳನ್ನು ಕರುಣಿಸಿ ಕಾಪಾಡಲಿ ಹಾಗೆ ಅಂತ ಹಾರೈಸಿ ಬರುವಂಥ ಭಕ್ತರಿಗೆ ಅನೇಕ ತೊಂದರೆಗಳದಾವ ಶ್ರೀಶೈಲದಲ್ಲಿ. ಕೆಲವರಿಗೆ ರೂಮ್ ಸಿಗ್ತವೆ, ಕೆಲವರು ಸಿಗಂಗಿಲ್ಲ. ಕೆಲವರಿಗೆ ಹಾಸಿಗೆ ಸಿಗ್ತವೆ, ಕೆಲವರಿಗೆ ಸಿಗಂಗಿಲ್ಲ. ಊಟ ಅಂತೂ ಎಲ್ಲರಿಗೂ ಸಿಗ್ತದೆ, ತೊಂದರೆ ಇಲ್ಲ. ಊಟ ನೀರಿನ ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದಂದ್ರೆ ರೂಮು ಹಾಸಿಗೆ ಇದು ಸಮಸ್ಯೆ ಇರ್ತದೆ. ಆಮೇಲೆ ನಮ್ಮ ಕಂಬಿ ಇಟ್ಕೊಳಕ್ಕೆ ಚಲೋ ಜಾಗ ಸಿಗಂಗಿಲ್ಲ. ಇದನ್ನೆಲ್ಲ ಮನಗಂಡನೆ ನಾವು ಶ್ರೀಶೈಲದಲ್ಲಿ ಸುಮಾರು 10 ಎಕರೆ ಜಾಗನ ಸರ್ಕಾರದಿಂದ ತಗೊಂಡು ಈಗಾಗಲೇ 5 ಎಕರೆ ಜಾಗ ನಮಗೆ ಹ್ಯಾಂಡ್ ಓವರ್ ಮಾಡ್ಯಾರ. ಆ 5 ಎಕರೆ ಜಾಗದೊಳಗೆ ಸುಮಾರು 500 ಕಂಬಿಗಳು ಒಂದೇ ಕಡೆಗೆ ಇರುವಾಗ ಒಂದು ದೊಡ್ಡ ಕಂಬಿ ಮಂಟಪವನ್ನು ಕಟ್ತಾ ಇದ್ದೀವಿ. ನಮ್ಮ ಕಂಬಿ ಎಲ್ಲ ಒಂದೇ ಕಡೆಗೆ ಅನುಕೂಲ ಆಗುವಾಗ ಆಮೇಲೆ ಬಂದ ಭಕ್ತರಿಗೆ ಉಳ್ಕೊಳ್ಳೋಕ್ಕೂ ಕೂಡ ಅನುಕೂಲ ಆಗಬೇಕಂತ ಹೇಳಿ 360 ರೂಮುಗಳನ್ನು ಹೊಂದಿರುವಂಥ ಒಂದು ದೊಡ್ಡ ಯಾತ್ರಿ ನಿವಾಸವನ್ನು ಕಟ್ಟಕತ್ತೇವೆ. ಯಾತ್ರಿ ನಿವಾಸ ಆ ಕಟ್ಟಡಕ್ಕೆ ಆಮೇಲೆ ನಿಮಗೇನಾದರೂ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆದ್ರೆ ತುರ್ತು ಚಿಕಿತ್ಸೆ ನಿಮಗೆ ಸಿಗಬೇಕು ಅಂತ ಹೇಳಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಕೂಡ ಕಟ್ಟುವಂಥ ಯೋಜನೆಯನ್ನು ನಾವು ಕೈ ಎತ್ಕೊಂಡಿದ್ದೀವಿ. ಇದೆಲ್ಲವೂ ಸೇರಿ ಸುಮಾರು 110 ಕೋಟಿ ರೂಪಾಯಿಗಳ ಒಂದು ದೊಡ್ಡ ಪ್ರಾಜೆಕ್ಟನ್ನು ಕೈ ಎತ್ಕೊಂಡಿದ್ದೀವಿ. ಇದನ್ನೆಲ್ಲ ಯಾರ ವಿಶ್ವಾಸದ ಮೇಲೆ ಶುರು ಮಾಡಿವೆ ಅಂದರೆ ಮಲ್ಲಯ್ಯನ ಭಕ್ತರ ವಿಶ್ವಾಸದ ಮೇಲೆ ಶುರು ಮಾಡಿವಿ. ಮಲ್ಲಯ್ಯನ ಹೆಸರು ಮೇಲೆ ಏನು ಮಾಡಿದ್ರು ಕೂಡ ಹೊಸಿ ಹೋಗಂಗಿಲ್ಲ, ಅದು ಅದಕ್ಕೆ ನಿಲ್ಲಂಗಿಲ್ಲ ಅನ್ನೋಂಥ ಭರವಸೆ ಇಟ್ಕೊಂಡು ಆ ಕೆಲಸಕ್ಕೆ ನೀವೆಲ್ಲ ಕೈ ಹಚ್ಚಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ನಮಗೆಲ್ಲ ಕೊಡ್ತಾ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಬಯಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ.